ಆತ್ಮೀಯ ಪೋಷಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಇಂದಿನ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ಕೂಡ ತುಂಬ ಹೃದಯದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಪ್ರಾರ್ಥನೆ ಸುಧಾಣಿಗಳಾದಂತಹ ರಶ್ಮಿತಾ ಸ್ವಾಮಿ ಮತ್ತು ಎಲ್ಲ ಹೊಂಟುತ್ತಿ ನೋಡಿರಾ लक्ष्मी श्रम एक प्रसादन एक लक्ष्मी श्रम एक प्रसादन एक नडगिते शुरू कर जय भारत जननी तनुजाते जय हे कर्नाटक माते जय सुंदर नगे वरगडनाते जय हे यश विश्ववीरे भूदेवी मकुल दयामणि वंदन चंद्र गवन्य नडनी राघवण पोस्टर बरಲ್ಲ ಸರ್ ಸುತ್ತ ಇದೀಗ ತಮ್ಮ ನಾಡಗೀತೆಯನ್ನು ಹಾಡಿರುವಂತಹ ಸಮಸ್ಯೆಗೂ ಕೂಡ ಧನ್ಯವಾದಗಳು. ಈಗ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ಸ್ವಾಗತವನ್ನು ಬಯಸುವಂತಹ ಸಮಯ. ನಮ್ಮ ಈ ದಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಊರಿನ ಹಿರಿಯ ಗ್ರಾಮಸ್ಥರಾಗಿರ್ತಕ್ಕಂಥ ಶ್ರೀಯುತ ಮೀನಾಕ್ಷಪ್ಪ ಇವರಿಗೆ ವಹಿಸಿಕೊಟ್ಟಿದ್ದೀವಿ. ಇವರು ನಮ್ಮ ಕರೆಗೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಂತಾನೆ ಹೇಳ್ಬೋದು. ಶ್ರೀಯುತ ನಾಗೇಶ್ ಕೆಬಿ ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಹೊಸನಗರ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವರು ದೇವೇಂದ್ರಪ್ಪ, ಶ್ರೀಯುತ ದೇವೇಂದ್ರಪ್ಪ ಸಾಮಾಜಿಕ ಪರಿಶೋಧನೆ ಸಂಪನ್ಮೂಲ ವ್ಯಕ್ತಿ ತಾಲೂಕು ಪಂಚಾಯತ್ ಹೊಸನಗರ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸನರಾಗಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ರವಿಕುಮಾರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಮಸ್ತರ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೌಮ್ಯ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸುವುದರ ಜೊತೆಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರು ಅಂತಾನೆ ಹೇಳ್ಬೋದು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಆಸನರಾಗಿರ್ತಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಮಂಜುರಾಣಿ ಮೇಡಮ್ ಅವರು, ಹಾಗೆ ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಕಾಂತ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ.
ಎನ್ಸಿಯವರಾಗಿರ್ತಕ್ಕಂಥ ಸುರೇಶ್ ಅಣ್ಣರವರು, ಸರಿಕಕ್ಷವರು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗನೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಯುವಕ ಪ್ರತಿನಿಧಿಯಾಗಿ ನಮ್ಮ ಸತೀಶ್ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂಥ ಶ್ರೀಮತಿ ವಿನೋದ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ತಂದು ಕೂಡ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ಅಡುಗೆ ಸಿಬ್ಬಂದಿಯವರ ಶ್ರೀಮತಿ ಗೀತಾ ಮತ್ತು ಶ್ರೀಮತಿ ರೇಣುಕಾ, ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ ಎಲ್ಲರೂ ಕೂಡ ಶಿಸ್ತಿನೊಂದಿಗೆ ಆಗಮಿಸಿ ಕೂತಿರ್ತಕ್ಕಂತಹ ನಮ್ಮ ಪುಟಾಣಿ ಮುದ್ದು ಮಕ್ಕಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಭಾಷಣ ನಡೆಸ್ತಾ ಇದ್ದೇನೆ. ಈಗ ನಮ್ಮ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಶ್ರೀಯುತ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರ. ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಷದಲ್ಲಿ ಗ್ರಾಮಸಭೆಯಲ್ಲಿ ಇಲ್ಲಿನ ನಡೆಸ್ತಾ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಲ್ಲಿಗೆ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಧಿಕಾರಿಗಳ, SDMC ಉಪಾಧ್ಯಕ್ಷರೇ, CRC ಎಲ್ಲ ಶಿಕ್ಷಕ ಎಲ್ಲ ಪೋಷಕರೇ ಹಾಗೂ ಮಕ್ಕಳೇ, ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ನಾವು ಈಗಾಗಲೇ ಕಳೆದ 45 ವರ್ಷಗಳಿಂದ ಈ ಒಂದು ಸಾಮಾಜಿಕ ಪರಿಶೋಧನೆ ನಾವು ಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಏನು ಬಿಸಿಯೂಟ ಯೋಜನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇದ್ವಿ. ಹಾಗೆ ಕಳೆದ ಬಾರಿಯಿಂದ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇತ್ತು. ಆ ನಿಟ್ಟಿನಲ್ಲಿ ಕಳೆದ ಬಾರಿ 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗೆ ಈ ಸಾರಿ 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗೆ ಮುಂದಿನ ಸಾರಿ ಉಳಿದಿರ್ತಕ್ಕಂಥ ಎಲ್ಲ ಶಾಲೆಗಳನ್ನು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಿ ನಾವು ವರದಿಯನ್ನು ಕೊಡಬೇಕಾಗಿದೆ. ಈ ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಅದು ಏನು ತಳಮಟ್ಟದಲ್ಲಿ ಎಲ್ಲ ಯೋಜನೆ ಹೇಗೆ ಸಹಕಾರ ಬರ್ತದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿನ ಏನು ಆ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಏನು ಉದ್ದೇಶವನ್ನ ಇಟ್ಕೊಂಡು ಜಾರಿಗೆ ತಂದಿದ್ರು, ಆ ಉದ್ದೇಶ ಹೇಗೆ ಈಡೇರಿಕೆ ಆಗ್ತಿದೆ ಅಂತಕ್ಕಂಥದ್ದನ್ನ ನಾವು ಫಲಾನುಭವಿಗಳ ಒಂದಿಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ನಾವು ವಾಸ್ತವ ಅಂಶವನ್ನು ಸರ್ಕಾರಕ್ಕೆ ಕೊಡಬೇಕಾಗಿದೆ. ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಜಾರಿಗೆ ಬಂದಿರತಕ್ಕಂಥದ್ದು. ಇದರ ಉದ್ದೇಶ ಅಂತಂದ್ರೆ ಏನು, ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಗುಳಿಬಾರ್ದು, ಯಾವುದೇ ಒಂದು ಮಗು ಶಾಲೆಯಿಂದ ಹೊರಗುಳಿದ್ರು ಕೂಡ ಅವನ್ನ ಶಾಲೆಗೆ ಕರ್ತರಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಈ ಒಂದು ಶಾಲಾ ವಿಶೇಷಚೇತನ ಮಕ್ಕಳಿದ್ರೆ ಅವರಿಗೂ ಕೂಡ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಶಾಲೆಗೆ ಬರುವ ಸ್ಥಿತಿಯಲ್ಲಿ ಶಾಲೆಯಲ್ಲಿ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಶಾಲೆಗೆ ಹಾಜರಾಗತಕ್ಕಂಥ ಪರಿಸ್ಥಿತಿಯಲ್ಲಿದ್ದರೆ ಅವರಿಗೆ ಗೃಹಾಧಾರಿತ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಈ ಒಂದು ಯೋಜನೆಯಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಆಯೋಜಿಸುವ ಮುಖಾಂತರ ಶಿಕ್ಷಕರ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡತಕ್ಕಂಥದ್ದಿದೆ. ಹಾಗಾಗಿ ಈ ಎಲ್ಲ ಅಂಶಗಳ ಜೊತೆಗೆ ಶಿಕ್ಷಣದಲ್ಲಿ ಕೂಡ 2030 ಒಳಗೆ ಒಂದು ಗಣನೀಯ ಬದಲಾವಣೆಯನ್ನು ತರಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಹಾಗೆ ಸಮಗ್ರ ಶಿಕ್ಷಣ ಯೋಜನೆ ಜಾರಿಗೆ ತಂದ ಸಂದರ್ಭದಲ್ಲಿ ಕೆಲವೊಂದು ಏನು ಮಕ್ಕಳಿಗೆ ಕೆಲವೊಂದು ಉಚಿತ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು, ಸಮವಸ್ತ್ರ ಇರ್ಬೋದು, ಮತ್ತು ಶಾಸ್ತ್ರ ಕೊಡ್ತಕ್ಕಂಥದ್ದು, ಪಠ್ಯಪುಸ್ತಕ ಕೊಡ್ತಕ್ಕಂಥದ್ದು, ಇದೆಲ್ಲ ಹೇಗೆ ತಲುಪಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಶಿಕ್ಷಕರ ಕಾರ್ಯನಿರ್ವಹಣೆ ಇರ್ಬೋದು, ಹಾಗೆ ಇಲ್ಲಿ ಏನು ಶಾಲೆಯ ಒಂದು ವಾತಾವರಣ ಹೇಗಿದೆ ಅಂತಕ್ಕಂಥದ್ದು, ಇಲ್ಲಿ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾಂಗಣ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಇದು ಹೇಗಿದೆ ಅಂತಕ್ಕಂಥದ್ದು. ಹಾಗೆ ಎಲ್ಲ ಅಂಶಗಳ ಕುರಿತಂತೆ ನಮ್ಮ ಸರ್ಕಾರದ 134 ಅಂಶಗಳ ಕುರಿತಂತೆ ಒಂದು ವರದಿಯನ್ನು
ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಅಂಶಗಳ ಜೊತೆ ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಈ ಒಂದು ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನಾವು ಯಾವುದೇ ವರದಿಯನ್ನು ಸರ್ಕಾರಕ್ಕೆ ನೇರವಾಗಿ ಕೊಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಗ್ರಾಮ ಸಭೆಯನ್ನು ಕರೆದ್ಬಿಟ್ಟು ಗ್ರಾಮ ಸಭೆಯ ಮುಂದೆ ಏನೆಲ್ಲ ಅಂಶಗಳು ನಮಗೆ ಉತ್ತಮ ಅಂಶಗಳು ಕಂಡು ಬಂದಿರ್ಬೋದು ಅಥವಾ ಲೋಪದೋಷಗಳು ಕಂಡು ಬಂದಿರ್ಬೋದು, ಏನೇ ಅಂಶಗಳು ಕಂಡು ಬಂದಿದ್ರು ಕೂಡ ಅದನ್ನ ಸಾರ್ವಜನಿಕವಾಗಿ ಚರ್ಚೆಗೆ ಇಟ್ಟು ಎಲ್ಲರೊಂದಿಗೆ ಚರ್ಚೆಯನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಕೂಡಿಸಿ ನಾವು ನಡವಳಿಯನ್ನ ದಾಖಲಿಸಿದ ಮುಖಾಂತರ ವರದಿಯನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ಮತ್ತೆ ಪಾರದರ್ಶಕವಾಗಿ ಆಡಳಿತ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲವನ್ನು ಇಲ್ಲಿ ತಿಳಿಸಿ ನಾವು ವರದಿಯನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಏನೆಲ್ಲ ಅಂಶಗಳನ್ನ ಗಮನಿಸಿದ್ದೀವಿ ಎಲ್ಲ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತೀವಿ. ಹಾಗೆ ತಾವುಗಳು ಕೂಡ ಅದರಲ್ಲಿ ಏನಾದರೂ ಬದಲಾವಣೆ ಮಾಡೋದಿದ್ರೆ ತಾವುಗಳು ತಿಳಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಮುಕ್ತವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಷ್ಟು ಮಾತನಾಡಿ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂಥ ಶ್ರೀಯುತ ನಾಗೇಶ್ ಕೆಡಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಇದಕ್ಕೆ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯ ವರದಿ ಮಂಡನೆ ಇದನ್ನ ಶ್ರೀಯುತ ದೇವೇಂದ್ರಪ್ಪ, ಸಾಮಾಜಿಕ ಪರಿಶೋಧನೆ ಸಂಪನ್ಮೂಲ ವ್ಯಕ್ತಿ, ತಾಲೂಕು ಪಂಚಾಯತ್ ಹೊಸನಗರ, ಇವರು ನಡೆಸಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಅಭಿವೃದ್ಧಿ ಅನುಷ್ಠಾನದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯನ್ನು ಮಹತ್ವಾಕಾಂಕ್ಷಿ ಯೋಜನೆ 2018-19ರಿಂದ ಸಮಗ್ರ ಶಿಕ್ಷಣ ಯೋಜನೆಯಿಂದ ಜಾರಿಗೆ ತಂದು ಸರ್ಕಾರ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅನುಷ್ಠಾನಗೊಳಿಸಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ತರಗತಿಗಳಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ಏನು ನಡೀತಾ ಇದೆ ಆ ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ. ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಸಹ ಶಿಕ್ಷಣ. ಪಠ್ಯೇತರ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ, ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಕಲಿಕೆಗಳಿರ್ಬೋದು, ಡಿಜಿಟಲ್ ಮಾಧ್ಯಮಗಳ ಮೂಲಕ ಅನೇಕ ವಿಷಯಗಳನ್ನು ಕಲಿಕೆ ಮಾಡೋದಿರ್ಬೋದು. ಒಟ್ಟಾರೆಯಾಗಿ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಕಲಿಕೆಯನ್ನ ಶಾಲಾ ಹಂತದಲ್ಲಿ ಮಗು ಶಿಕ್ಷಣ ಪಡೆಯತಕ್ಕಂಥದ್ದು ಸಮಗ್ರ ಶಿಕ್ಷಣವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಯೋಜನೆಯ ಅಂಶಗಳನ್ನು ಸಿದ್ಧಪಡಿಸಿ 2018ರಿಂದ ಸರ್ಕಾರ ಎಲ್ಲ ಶಾಲಾ ಹಂತಗಳಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಿಂದ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಜಾರಿಗೆ ಬಂದ ಮೇಲೆ ತಳ ಹಂತದಲ್ಲಿ ಶಾಲಾ ಹಂತದಲ್ಲಿ ಯಾವ ರೀತಿ ಆ ಮಗುವಿನ ಗುಣಮಟ್ಟದ ಕಲಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆ ಮೇಲ್ಮಟ್ಟದಲ್ಲಿ ಶಿಕ್ಷಣದ ನಿಯಮಗಳನ್ನು, ರೂಪುರೇಷೆಗಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಣ ತಜ್ಞರಿಗೆ ಎಲ್ಲ ಶಾಲೆಗಳನ್ನು ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಸರ್ಕಾರವನ್ನು ನೇರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಮೇಲ್ಮಟ್ಟದ ಶಿಕ್ಷಣ ತಜ್ಞರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಯಾವ ಶಾಲೆ ಎಲ್ಲ ಅಂಶಗಳನ್ನು ಅನುಷ್ಠಾನಗೊಳಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತ ಒಂದು ಪ್ರಕ್ರಿಯೆಯನ್ನು ಜಾರಿಗೆ ತಂದು ಅದರ ಮೂಲಕ ಪರಿಶೀಲನೆ ನಡೆಸಿ ಅದರ ಮೂಲಕ ವರದಿಯನ್ನು ತರಿಸಿಕೊಂಡು ಯಾವ ರೀತಿ ಅನುಷ್ಠಾನಗೊಳಿಸಿದೆ, ಮುಂದಿನ ಈ ಯೋಜನೆಯಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಿ, ಮಾರ್ಪಾಡುಗಳನ್ನು ಮಾಡಿ, ವೈಜ್ಞಾನಿಕವಾಗಿರ್ತಕ್ಕಂಥ ಇನ್ನೂ ಅನೇಕ ಅಂಶಗಳನ್ನು ಅಲ್ಲಿ ರೂಪಿಸಿ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಏನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗುತ್ತದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ. ಆ ಒಂದು ಸರ್ಕಾರದ ಆದೇಶ, ಯೋಜನೆಯ ಮಾರ್ಗಸೂಚಿ ಮತ್ತು ಸರ್ಕಾರದ ವೇಳಾಪಟ್ಟಿಯಂತೆ ನಾವು ಸಮಗ್ರ ಶಿಕ್ಷಣ ಯೋಜನೆಯ 134 ಅಂಶಗಳನ್ನು ಸರ್ಕಾರ ಸಾಮಾಜಿಕ ಪರಿಶೋಧನೆಗೊಳಪಡಿಸಿ ಅದರ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. ಏನೇನು ಅಂಶಗಳನ್ನು ನಡೆಸಿದ್ದೀವಿ ಅಂತಕ್ಕಂಥದ್ದನ್ನು ಸಭೆ ಮುಂದೆ ಹೇಳ್ತಾ ಇದ್ದೇನೆ. 2023-24ನೇ ಸಾಲಿನ ಇಂದ ಇಲ್ಲಿಯವರೆಗೆ ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆ 23-24ರಲ್ಲಿ ಒಟ್ಟು 45 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಕೆಯನ್ನು ನಡೆಸ್ತಾ ಇದ್ರು. ಪ್ರಸ್ತುತ ಈಗ 25-26ನೇ ಸಾಲಿನಲ್ಲಿ 36 ವಿದ್ಯಾರ್ಥಿಗಳು ಕಲಿಕೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಶಾಲೆಗೆ ಈಗಾಗಲೇ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಕೆಲವೊಂದು ಅನುದಾನಗಳನ್ನು ಸರ್ಕಾರ ನೀಡ್ತಾ ಇದೆ. ಶಾಲೆಗಳಲ್ಲಿ ದಿನನಿತ್ಯದ ಕಾರ್ಯಚಟುವಟಿಕೆಗಳ ನಿರ್ವಹಣೆಗೆ ಕೆಲವೊಂದು ಇಲಾಖೆ ಅನುದಾನಗಳನ್ನು ನೀಡ್ತಾ ಇದೆ. ಅದು 2023-24ರಲ್ಲಿ ಒಟ್ಟು 65,102 ರೂಪಾಯಿ ಅನುದಾನವನ್ನು ನೀಡಿತು ಈ ಯೋಜನೆಯ ಮೂಲಕ. ಅದೇ
ವರ್ಷದಲ್ಲಿ 40,416 ರೂಪಾಯಿ ಖರ್ಚಾಗಿದೆ. ಒಟ್ಟು ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ 26,685 ರೂಪಾಯಿ ಉಳಿತಾಯ ಆಗಿದೆ. ಅದರಲ್ಲಿ ಯಾವ್ಯಾವ ಬಾಬ್ತಿಗೆ ಅಂತ ಹೇಳಿದ್ರೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ, ಶಾಲಾ ಅನುದಾನದ ಬೇರೆ ಬೇರೆ ಶಾಲಾ ಪರಿಸರದ ನಿರ್ವಹಣೆಗೆ, ಆಮೇಲೆ ಶೂ ಮತ್ತು ಸಾಕ್ಸ್ ಅನುದಾನ, ಹೀಗೆ ಹಲವು ಅಂಶಗಳನ್ನು ಅಲ್ಲಿ ಒಳಗೊಂಡಂತೆ ಶಾಲಾ ನಿರ್ವಹಣೆಗೆ ಖರ್ಚು ನಿರ್ವಹಣೆ ಆಗಿರ್ತಕ್ಕಂಥದ್ದು. ಅದೇ ರೀತಿ 134 ಅಂಶಗಳು ಯಾವ್ಯಾವ ಅಂತಕ್ಕಂಥದ್ದು ಅಂದರೆ ಮಕ್ಕಳು ಪಠ್ಯ ಪುಸ್ತಕಗಳನ್ನು ಪಡೆದಿದ್ದಾರೆಯೇ, ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ, ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಸರ್ಕಾರ ಉಚಿತವಾಗಿ ಇರ್ತಕ್ಕಂಥ ಶೂ ಮತ್ತು ಸಾಕ್ಸ್ಗಳನ್ನು ಅದನ್ನು ಎಲ್ಲ ಮಕ್ಕಳಿಗೂ ತಾರತಮ್ಯವಿಲ್ಲದೆ ಶಾಲೆ ನೀಡಿದೆಯೇ. ಅದೇ ರೀತಿ ಬೆಳಗಿನ ಕುಡಿಯುವ ಹಾಲಿರಬಹುದು, ಮಧ್ಯಾಹ್ನದ ಬಿಸಿ ಊಟ ಇರಬಹುದು, ಮೊಟ್ಟೆ, ಇತರೆ ಬಾಳೆಹಣ್ಣು, ಇತರೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಆಹಾರ ಇರುವುದು, ಇದೆಲ್ಲವೂ ಸರ್ಕಾರ ಉಚಿತವಾಗಿ ನೀಡುತ್ತಿರುವುದು. ಅದು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥದ್ದನ್ನು ಪರಿಶೀಲನೆ ಒಳಪಡಿಸಬೇಕು. ಇಲ್ಲಿ 23, 24, 24, 25ರಲ್ಲಿ ಎಲ್ಲ ಮಕ್ಕಳಿಗೆ ಪುಸ್ತಕ ದೊರೆತಿದೆ. ನಾವು ದಾಖಲಾತಿ ಪರಿಶೀಲನೆ ಮಾಡಿದ್ವಿ. 25, 26ರಲ್ಲಿ ಕೆಲವೊಂದು ಮಕ್ಕಳಿಗೆ ಕನ್ನಡ ಭಾಗ 1, 2, ಗಣಿತ ಭಾಗ 1, 2, ಇಂಗ್ಲಿಷ್ ಕೆಲವು ತರಗತಿಯಲ್ಲಿ 1, 2, ಈ ಕೆಲವು ಪುಸ್ತಕಗಳು ಇನ್ನೂ ದೊರೆತಿಲ್ಲ. ಸರ್ಕಾರದ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಶಾಲೆ ಪ್ರಾರಂಭ ಆದ ದಿನದಿಂದ ಎಲ್ಲ ಪುಸ್ತಕಗಳು ಮಕ್ಕಳಿಗೆ ದೊರೆಯಬೇಕು ಅಂತ ನಿಯಮ ಇದೆ. ಆ ನಿಯಮ ಇದೆ, ಪಾಲನೆ ಆಗಿದೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆಯೇ. ಯಾವುದೇ ಮಗುವಿಗೆ 2023-24ರಲ್ಲಿ ಇಚ್ಛೆಗೆ ಯಾವುದೇ ಮಗುವಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಮಕ್ಕಳು ತಿಳಿಸಿದ್ದಾರೆ, ಶಿಕ್ಷಕರು ತಿಳಿಸಿದ್ದಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ ಬರ್ತಕ್ಕಂಥ ಮಗುವಿಗೆ ಕಚ್ಚಾ ದಾರಿಯಲ್ಲಿ ಹೊಳೆಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ ಈ ಸಾರಿಗೆ ವ್ಯವಸ್ಥೆ ವೆಚ್ಚವನ್ನು ನೀಡತಕ್ಕಂಥದ್ದು 6,000 ರೂಪಾಯಿ ಒಂದು ಮಗುವಿಗೆ 1 ವರ್ಷಕ್ಕೆ. ಅಲ್ಲಿ 2023-24ರಲ್ಲಿ ಒಂದು ಮಗುವಿಗೆ ಮಾಹಿಂಗ್ ಅಂತಕ್ಕಂಥ ಮಗುವಿಗೆ ಸಾರಿಗೆ ವೆಚ್ಚ 6,000 ರೂಪಾಯಿ ನೀಡಿದೆ. ಆನಂತರ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ ಬಂದಿಲ್ಲ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 30 ವಿದ್ಯಾರ್ಥಿಗೆ 1 ಶಿಕ್ಷಕರು ಅಂತೇಳಿ. ಇಲ್ಲಿ ನಾವು ನೋಡಿದಾಗ ಕಿರಿಯ ಪ್ರಾಥಮಿಕ 3 ಶಿಕ್ಷಕರು ಇದ್ದಾರೆ. ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ. ಶಿಕ್ಷಣ ಇಲಾಖೆ ನಿಯಮ 3 ಶಿಕ್ಷಕರು ಇರಬೇಕು ಅಂತಕ್ಕಂಥ. ಇಲ್ಲಿ 1 ಶಿಕ್ಷಕರು ಇದ್ದಾರೆ, 2 ಶಿಕ್ಷಕರು ಸ್ಪರ್ಧೆ ಇದೆ. ಆಮೇಲೆ ಕಲಾ ಶಿಕ್ಷಣಕ್ಕೆ, ಆರೋಗ್ಯ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಯಾವುದೇ ಶಿಕ್ಷಕರು ಇಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಿಯಮ ಇದೆ. ಮುಖ್ಯ ಶಿಕ್ಷಕರು ಇಲ್ಲಿಲ್ಲ. ಕಿರಿಯ ಪ್ರಾಥಮಿಕ ಶಾಲೆ 1 ಶೈಕ್ಷಣಿಕ ವರ್ಷದಲ್ಲಿ 200 ಕೆಲಸದ ದಿನಗಳನ್ನು ಕಡ್ಡಾಯವಾಗಿ ನಿರ್ವಹಣೆ ಮಾಡಲೇಬೇಕು. ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಇದು ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ 2023-24ರಲ್ಲಿ 227 ದಿನಗಳು ನಿರ್ವಹಣೆ ಆಗಿರ್ತಕ್ಕಂಥ ದಾಖಲಾತಿ ಮೂಲಕ ಕಂಡುಬಂದಿದೆ. ಸದರಿ ಸಾಲಿನ ಹಿಂದಿನ ಮಾಹಿತಿಯಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80 ಮತ್ತು ಅದಕ್ಕಿಂತ ಹೆಚ್ಚಿದೆ. ಮಕ್ಕಳ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದು. ಮಕ್ಕಳ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಮಕ್ಕಳ ಹಾಜರಾತಿ ಪ್ರಮುಖವಾಗಿರ್ತಕ್ಕಂಥ. ಮಕ್ಕಳ ಹಾಜರಾತಿ ದಾಖಲಾತಿ ಪರಿಶೀಲನೆ ಮಾಡಿದಾಗ ಎಲ್ಲ ಮಕ್ಕಳ ಹಾಜರಾತಿ 80ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ನಾವು ಮಕ್ಕಳ ಪೋಷಕರಲ್ಲಿ ವಿಚಾರ ಮಾಡಬೇಕು. ಎಲ್ಲ ಮಕ್ಕಳ ಬರ್ತಕ್ಕಂಥ ದಾರಿ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ಅದನ್ನು ಕೇಳಿದ್ವಿ. ಎಲ್ಲ ಮಕ್ಕಳು ದಾರಿ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆಮೇಲೆ ಮಕ್ಕಳನ್ನ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ನಿಯಮದ ಪ್ರಕಾರ, ಆ ನಿಯಮದ ಪ್ರಕಾರವೇ ಅವರ ವಯಸ್ಸಿನ ಅನುಗುಣವಾಗಿ ದಾಖಲಾತಿ ಮಾಡಿಕೊಳ್ಳಬೇಕು. ಅದೇ ರೀತಿ ಮಾಡಿದ್ದೀವಿ ಅಂತ ಹೇಳಿದರು. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಒಂದು ಮಗುವಿನ ದಾಖಲಾತಿ ಇಲ್ಲದೇ ಇದ್ದರೂ ಶಾಲೆಗೆ ದಾಖಲಾತಿ ಬಂದರೆ ದಾಖಲಾತಿಯನ್ನು ಸರ್ಕಾರಿ ಶಾಲೆ ನಿರಾಕರಿಸುವುದಿಲ್ಲ. ಕನಿಷ್ಠ 1 ದಾಖಲಾತಿಯನ್ನು ಕೊಟ್ಕೊಂಡು ಆ ಮಗುವನ್ನು ಶಾಲೆಗೆ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಮಗು ಇಲ್ಲ ಅಂತ ಹೇಳಿದರು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯೇ ಈ ಶಾಲಾ ಪರಿಸರದಲ್ಲಿ. ನಾವು ಎಲ್ಲ ಶಿಕ್ಷಕರನ್ನ, ಮಕ್ಕಳ ಪೋಷಕರನ್ನ, ಅಂಗನವಾಡಿ ಸಂಬಂಧಪಟ್ಟ ಶಿಕ್ಷಕರನ್ನು ಕೇಳಿದ್ವಿ. ಯಾವುದೇ ಮಗು ಇಲ್ಲ ಅಂತ ಹೇಳಿದ್ವಿ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ದುರ್ಬಲ ವರ್ಗದಲ್ಲಿ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕರಣಗಳು ಶಾಲೆಯಲ್ಲಿ ಮಾಡುವ ಹಾಗಿಲ್ಲ. ಅದು ನಿಯಮ ಇದೆ ಶಿಕ್ಷಣ ಇಲಾಖೆ. ಅದು ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ.
ಮಕ್ಕಳನ್ನು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳನ್ನು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ನಾವು ಅನೇಕ ಪ್ರದೇಶಗಳಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ನಾವು ತಿಳ್ಕೊಂಡಿದ್ದೇವೆ, ನೋಡಿದ್ದೇವೆ. ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ, ನಿಮ್ಮ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ವ್ಯವಸ್ಥೆ ಇದೆಯೇ, ಘಟನೆಗಳಾಗಿದೆಯೇ ಅಂತಕ್ಕಂಥದ್ದನ್ನು ನಾವೆಲ್ಲ ಪರಿಶೀಲನೆ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳಿದ್ವಿ. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಏನಾದರೂ ಮಕ್ಕಳು ವಿಶೇಷ ಅಗತ್ಯವುಳ್ಳ ಮಗು ದೇಹದ ಅಂಗದಲ್ಲಿ ಏನಾದರೂ ಅಂಗವೈಕಲ್ಯತೆ ಇದ್ದರೆ, ಅಥವಾ ಕಣ್ಣು, ಕಿವಿ ನೋವು, ಬುದ್ಧಿಮಾಂದ್ಯತೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಂಥ ಮಗುವನ್ನು ಗುರುತು ಮಾಡಬೇಕು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಅಂಶ. ಅದರಲ್ಲಿ 2 ವಿದ್ಯಾರ್ಥಿಗಳು, ಸಂಧ್ಯಾ 7ನೇ ತರಗತಿ, ಇದೊಂದು ಸ್ವಲ್ಪ ಬುದ್ಧಿಮಾಂದ್ಯ, ಶ್ರೇಯಸ್ 6ನೇ ತರಗತಿ, ಇದು ಸಹ ಬುದ್ಧಿಮಾಂದ್ಯ ಸ್ವಲ್ಪ ಮಗು. ಈ ಮಕ್ಕಳಿಗೆ ವಿಶೇಷವಾಗಿ ಗುರುತು ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಪರೀಕ್ಷೆಗಳು ಶಾಲಾ ಹಂತದಲ್ಲಾಗಿದೆ. ಉನ್ನತ ಆರೋಗ್ಯ ಹಂತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳಿದರು. ಆಮೇಲೆ ಯಾವುದೇ ಸಾಧನೆ ಸಲಕರಣೆಗಳು ಏನಾದರೂ ಬಂದಿದೆಯೇ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಅದು ಯಾವುದೂ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಯಾವುದೇ ಅಡೆತಡೆಗಳಿದ್ದರೆ ಶಾಲೆಗೆ ಹಾಜರಾಗ್ತಾರೆ, ಶಾಲೆಗೆ ಬರ್ತಾ ಇದ್ದಾರೆ 2 ಮಕ್ಕಳು. ಆಮೇಲೆ ಶಾಲಾ ಹಂತದಲ್ಲಿ ಅವರಿಗೆ ವಿಶೇಷ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ. ಅವರಿಗೆ ಶಾಲೆಗೆ ಬರಲಿಕ್ಕೆ ಆಗದೇ ಇದ್ದರೆ ಮನೆಯಲ್ಲೇ ಹೋಮ್ ಬೇಸ್ಡ್ ಅಂತಕ್ಕಂಥದ್ದು ಬರ್ತದೆ, ಗೃಹಾಧಾರಿತ ಮಗು ಅಂತೇಳಿ. ಆಗಿದ್ದರೆ ಅವರಿಗೆ ವಿಶೇಷ ಶಿಕ್ಷಕರು ನೇಮಕ ಆಗಿದೆ ತಾಲೂಕು ಹಂತದಲ್ಲಿ. ಅವರು ಬಂದು ಪಾಠವನ್ನು ನಿರ್ವಹಣೆ ಮಾಡ್ತಾರೆ. ಈ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಎಲ್ಲ ಹವಾಮಾನದಿಂದ ಆ ವಿಶೇಷ ಮಕ್ಕಳಿಗೆ ಒಬ್ಬರಿಗೆ 5,000 ರೂಪಾಯಿ, ಒಬ್ಬರಿಗೆ 4,000 ರೂಪಾಯಿ ವಿಶೇಷವಾಗಿರ್ತಕ್ಕಂಥ ಭತ್ಯೆ ಬಂದಿದೆ ಈ ಸಾರಿ ಬಂದಿರ್ತಕ್ಕಂಥ. ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ? ಒಂದು ಶಾಲೆ ಅಂತಂದರೆ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕಾದ್ರೆ ಆ ಶಾಲಾ ಪರಿಸರ ಅಂತಕ್ಕಂಥದ್ದು ಉತ್ತಮವಾಗಿರಬೇಕು. ಆ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು, ಪಾಠ ಕೊಠಡಿಗಳಿರಬೇಕು, ಪೀಠ ಕೊಠಡಿಗಳಿರಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ 3 ತರಗತಿ ಕೊಠಡಿಗಳಿದೆ, ಒಂದು ಕಚೇರಿ ಇದೆ, ಅದರಲ್ಲಿ ಒಂದು ಹಂಚಿನ ಮೇಲ್ಚಾವಣಿ ದುರಸ್ತಿಯಲ್ಲಿದೆ, ಒಂದು ತರಗತಿ ಕೊಠಡಿದು, 2 RCC ಕೊಠಡಿ ಇದೆ. ಅದು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದು. ಆಮೇಲೆ ಅಡಿಗೆ ಕೊಠಡಿ, ಇಲ್ಲಿ ಈ ಶಾಲೆಯಲ್ಲಿ ಅಡಿಗೆ ಕೊಠಡಿ ಇಲ್ಲ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ತಯಾರು ಮಾಡ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಡಿಗೆ ಕೊಠಡಿ ಇರಬೇಕು ಅಂತಕ್ಕಂಥ ನಿಯಮ. ಇಲ್ಲಿ ಅಡಿಗೆ ಕೊಠಡಿ ಇಲ್ಲ. ದಾಸ್ತಾನು ಕೊಠಡಿ ಇದೆ. ಆ ದಾಸ್ತಾನು ಕೊಠಡಿಯಲ್ಲಿ ಅಡಿಗೆ ಕೊಠಡಿಯನ್ನಾಗಿ ಮಾರ್ಪಾಡು ಮಾಡಲಾಗಿದೆ. ಆ ರೀತಿ ಮಾಡ್ಕೊಳ್ಳುವಾಗಿಲ್ಲ. ಅಡಿಗೆ ಕೊಠಡಿ ಪ್ರತ್ಯೇಕವಾಗಿರಬೇಕು, ದಾಸ್ತಾನು ಕೊಠಡಿ ಪ್ರತ್ಯೇಕವಾಗಿರಬೇಕು. ತರಗತಿ ಕೊಠಡಿ ಇದೆ ಆ ಭಾಗದಲ್ಲಿ. ಆ ತರಗತಿ ಕೊಠಡಿಯಲ್ಲಿ ಒಂದು ತರಗತಿ ಕೊಠಡಿ ಇದೆ. ಅಲ್ಲಿ ಪಕ್ಕದಲ್ಲೇ ಬೇರೆ ಒಂದು ವಾಸ್ತವ್ಯ ಇರ್ತಕ್ಕಂಥ ಮನೆ ಇದೆ. ಅದರಿಂದ ಅನೇಕ ಬೆಳೆದೇ ಇರ್ತಕ್ಕಂಥ ದುರ್ವಾಸನೆಗಳು ಬರ್ತಾ ಇದೆ. ಹಾಗಾಗಿ ತರಗತಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಇಲ್ಲಿ ಮಕ್ಕಳು ಅಭಿಪ್ರಾಯವನ್ನು ಹೇಳಿದರು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳ ಕಲಿಕೆ ಆಗೋದಿಲ್ಲ, ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಬಿಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಶಾಲೆ ಮತ್ತು ಸೇರಿಕೊಂಡು STVC ಸಮಿತಿ ಇದ್ದರೆ ಅದರ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಅದರಲ್ಲಿ ಪಾಲ್ಗೊಳ್ಳಬೇಕು. ಅದೇ ರೀತಿ ಇನ್ನೊಂದು ಕೊಠಡಿ ಇದೆ. ಅದು ಸಹ ಏನಾಗಿದೆ ಅಂತಂದರೆ ಆ ಕಡೆ ಮೇಲ್ಗಡೆ ಸೀಟ್ ಇದೆ, ಹಾಸ್ಪಿಟಲ್ ಸೀಟು. ಅದು ಸಹ ಮಳೆಗಾಲದಲ್ಲಿ ಗಾಳಿಯಲ್ಲಿ ಯಾವಾಗಲೂ ಅದು ಶಬ್ದ ಮಾಡ್ತಾ ಇರ್ತದೆ. ಅದರಿಂದ ನಮಗೆ ತೊಂದರೆ ಆಗ್ತದೆ ಅನ್ನೋದನ್ನು ಮಕ್ಕಳು ಹೇಳಿದರು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕರಿಗೆ ಶೌಚಾಲಯದ ವ್ಯವಸ್ಥೆ ಇದೆಯೇ? ಆ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ? ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆಯೇ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕು. ಯಾಕೆಂತಂದರೆ ಒಂದು ಶಾಲೆ ಅಂತ ಹೇಳಿದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯವನ್ನು ಹೊಂದಿರಬೇಕು. ಏಕೆ ಅಂತಂದರೆ ಮಗು ಏನಾದರೂ ಶೌಚಾಲಯ ಇಲ್ಲ ಅಂತ ಹೇಳಿದರೆ ಬಯಲು ಶೌಚಾಲಯಕ್ಕೆ ಹೋಗ್ತಾರೆ. ಬಯಲು ಶೌಚಾಲಯ ನಿಷೇಧ. ಆದ್ದರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇದ್ದೇ ಇದ್ದರೆ ಮಗು ಶೌಚಾಲಯಕ್ಕೆ ಹೋಗೋದಿಲ್ಲ, ಶೌಚವನ್ನು ಕಟ್ಕೊಳ್ತದೆ, ತರಗತಿ ಕೊಠಡಿಗೆ ಬರ್ತದೆ. ತರಗತಿ ಕೊಠಡಿಯಲ್ಲಿ ಬಂದಾಗ ಅದು ಮಾನಸಿಕವಾಗಿ ಸಿದ್ಧತೆ ಇರೋದಿಲ್ಲ.
ಶಿಕ್ಷಕರ ಪಾಠ ಪ್ರವಚನದಲ್ಲಿ ಆ ಮಗು ಪಾಲ್ಗೊಳ್ಳೋದಿಲ್ಲ. ಆಗ ಕಲಿಕೆಯಲ್ಲಿ ಮಗು ಮುಂದೆ ಬೀಳ್ತದೆ. ಅದಲ್ಲದೆ ಶೌಚವನ್ನು ಕಟ್ಟಿಕೊಂಡ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಶಾಲೆ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು, ಅಲ್ಲಿ ನೀರಿರಬೇಕು, ಬೆಳಕಿಗೆ ಹೊಂದಿರಬೇಕು. ಇಲ್ಲಿ ನಾವು ನೋಡಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇದೆ, ನೀರು ಇದೆ, ಬೆಳಕಿಗೆ ಯೋಗ್ಯವಾಗಿ ಇದೆ. ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ? ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶುದ್ಧವಾದ ಕುಡಿಯುವ ನೀರಿನ ಮೂಲವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಅದರಲ್ಲಿ ಮಕ್ಕಳಿಗೆ ಮತ್ತು ಮಧ್ಯಾಹ್ನದ ಬಿಸಿಯೂಟ ತಯಾರಿಕೆಯಲ್ಲಿ ಶುದ್ಧವಾದ ನೀರನ್ನೇ ಬಳಕೆ ಮಾಡಿಯೇ ತಯಾರು ಮಾಡಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ಇಲ್ಲಿ ನೀರಿನ ಮೂಲ ಇದೆ, ಉತ್ತಮವಾಗಿರ್ತಕ್ಕಂಥ ನೀರಿನ ಮೂಲ ಇದೆ, ಒಂದು RO ಪ್ಲಾಂಟ್ ಇದೆ, ಅದರ ಮೂಲಕ ಶುದ್ಧೀಕರಿಸಿ ಮಕ್ಕಳಿಗೆ ಕುಡಿಯಲಿಕ್ಕೆ ಕೊಡ್ತೀವಿ ಅಂತಕ್ಕಂಥದ್ದು. ಅದು RO ಪ್ಲಾಂಟ್ ಇದೆ. ಅದನ್ನು ಪರಿಶೀಲನೆ ಮಾಡಿದ್ವಿ. ಮಕ್ಕಳು ನಾವು ಅದನ್ನೇ ಉಪಯೋಗಿಸಿ ನೀರನ್ನು ಕುಡಿಲಿಕ್ಕೆ ಉಪಯೋಗಿಸ್ತೀವಿ ಅಂತಕ್ಕಂಥ ಹೇಳಿದರು. ಮಧ್ಯಾಹ್ನದ ಬಿಸಿ ಊಟದಲ್ಲೂ ಶುದ್ಧವಾದ ನೀರನ್ನು ಉಪಯೋಗಿಸಿಕೊಂಡು ನಾವು ಬಿಸಿ ಊಟವನ್ನು ತಯಾರು ಮಾಡ್ತೀವಿ ಅಂತಕ್ಕಂಥ ಬಂತು. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಕುಡಿಯುವ ನೀರನ್ನು ಪ್ರತಿ 6 ತಿಂಗಳಿಗೊಮ್ಮೆ ಶಾಲೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಕಳಿಸಿ ಅದನ್ನು ನೀರು ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನು ಒಳಪಡಿಸಬೇಕಾಗ್ತದೆ. ಅದನ್ನು ನಾವು ಒಳಪಡಿಸ್ತೀವಿ ಅಂತ ಹೇಳಿದ್ರು. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆಯೇ? ತರಗತಿ ಕೊಠಡಿಗಳಲ್ಲಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಸ್ವಾಭಾವಿಕ ಬೆಳಕಿನೊಂದಿಗೆ ಕೃತಕವಾಗಿರ್ತಕ್ಕಂಥ ಬೆಳಕಿನ ಅವಶ್ಯಕತೆ ಇದೆ. ಹಾಗಾಗಿ ಆ ಶಾಲೆ ಉತ್ತಮವಾಗಿರ್ತಕ್ಕಂಥ ಬೆಳಕಿನ ಜೊತೆಗೆ ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಮತ್ತೆ 6-7ನೇ ತರಗತಿಯ ಮಕ್ಕಳಿಗೆ ಪ್ರಯೋಗವನ್ನು ಮಾಡಬೇಕಾದ್ರೆ ಅದು ಸಹ ವಿದ್ಯುತ್ತಿನ ಅವಶ್ಯಕತೆ ಇದೆ. ಹಾಗಾಗಿ ಈ ಶಾಲೆ ವಿದ್ಯುತ್ತಿನ ಸಂಪರ್ಕ ಇದೆ. ಆಮೇಲೆ ವಿದ್ಯುತ್ತನ್ನು ಎಲ್ಲ ತರಗತಿ ಕೊಠಡಿಗಳಲ್ಲಿ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಮಕ್ಕಳ ಕ್ರೀಡಾ ಸ್ಪರ್ಧೆಗೆ ಮತ್ತು ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಆಟದ ಮೈದಾನ ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಆಟದ ಮೈದಾನ ಇದೆ, ಆದರೆ ಸುಸಜ್ಜಿತವಾದ ಎಲ್ಲ ಕ್ರೀಡೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಆಟದ ಮೈದಾನ ಇಲ್ಲ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇರಬೇಕು. ಎಲ್ಲಾದರೂ ಮಗು ಶಿಕ್ಷಕರ ಕಣ್ತಪ್ಪಿ ಶಾಲಾ ಪರಿಸರದಿಂದ ಹೊರಗಡೆ ಹೋದರೆ ಏನಾರು ಅನಾಹುತ ಆಗ್ಬೋದು ಅಂತಕ್ಕಂಥದ್ದು. ಎಲ್ಲಾರು ಹಳ್ಳಿ ಪ್ರದೇಶ, ನಗರ ಪ್ರದೇಶಗಳಲ್ಲಿ ವಾಹನಗಳು ಹೋಗ್ತಾ ಇರ್ತದೆ, ಏನಾರು ಅನಾಹುತಗಳಾಗ್ಬೋದು ಅಂತಕ್ಕಂಥದ್ದು. ಅದಲ್ಲದೆ ಹಳ್ಳಿ ಪ್ರದೇಶ ಆದರೆ ಶಾಲೆಯ ಸುತ್ತ ಗಿಡ ಮರಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಕಾಡು ಪ್ರದೇಶಗಳಿರ್ತದೆ. ಅನೇಕ ವಿಷಯದಲ್ಲಿ ತರಗತಿ ಕೊಠಡಿಗಳಿಗೆ ಸೇರ್ಕೋಬಹುದು. ಅವಾಗ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಹುದು. ಹಾಗಾಗಿ ಶಾಲೆ ರಕ್ಷಣಾ ದೃಷ್ಟಿಯಿಂದ ಒಂದು ಶಾಲಾ ಸುತ್ತ ಕಾಂಪೌಂಡ್ ಅನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಕಾಂಪೌಂಡ್ ಇದೆ, ಅದು ಪೂರ್ಣ ಇಲ್ಲ. ಕೆಲವೊಂದು ಕಡೆ ಕಾಂಪೌಂಡ್ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ನೋಡಿದ್ವಿ. ಕಾಂಪೌಂಡ್ ಇಲ್ಲ. ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆ. ಮಕ್ಕಳು ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಆ ಶಾಲೆಯಲ್ಲಿ ದೊರೆಯಬೇಕಾದ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ವಿಷಯದ ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಏಕೆಂತಂದರೆ ಮಕ್ಕಳಿಗೆ ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯ ಕೇವಲ 20ರಿಂದ 25 ಭಾಗದಷ್ಟು ಮಾತ್ರ ವಿಷಯ ಮಕ್ಕಳಿಗೆ ಕಲಿಕೆಗೆ ಸಿಗ್ತದೆ. ಉಳಿದಿರ್ತಕ್ಕಂಥ ಎಲ್ಲ ವಿಷಯವನ್ನು ಅವರು ಹೊರಗಡೆಯಿಂದ ಅನೇಕ ವಿಧಾನಗಳ ಮೂಲಕ, ಸೋರ್ಸ್ಗಳ ಮೂಲಕ ಅವರು ಕಲಿಕೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಈ ವರ್ಷ ಗ್ರಂಥಾಲಯದ ಅನುದಾನ ಬಂದಿದೆ. ಅದಕ್ಕೆ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಏನು ಮಾರ್ಗಸೂಚಿ ಇದೆ ಅದರ ಪ್ರಕಾರ 86 ಪುಸ್ತಕಗಳನ್ನು ಖರೀದಿಸಿದ ಪುಸ್ತಕಗಳಲ್ಲಿದೆ. ಅದು ಗ್ರಂಥಾಲಯದ ಪುಸ್ತಕದ ನಿರ್ವಹಣೆ ಸಹ ಮಾಡಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಆಮೇಲೆ ಗ್ರಂಥಾಲಯದಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿದೆ. ಎಲ್ಲ ವಿಷಯದ ಪುಸ್ತಕಗಳಿರಬೇಕು ಅಂತಕ್ಕಂಥದ್ದು. ಭಾಷೆ ಕಲಿಕೆ ಇರ್ಬೋದು, ವ್ಯಾಕರಣ ಕಲಿಕೆ ಇರ್ಬೋದು, ಗ್ರಾಮರ್ ಇರ್ಬೋದು, ಆಮೇಲೆ ಗಣಿತ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ವಿಜ್ಞಾನ, ಚರಿತ್ರೆ, ಇತಿಹಾಸ, ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ, ಆಮೇಲೆ ಪ್ರಚಲಿತ ವಿದ್ಯಮಾನಗಳು, ಅದಕ್ಕೆ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ. ಅದರ ಪ್ರಕಾರ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಆ ಓದಿಗೆ ಕೆಲವು ಪುಸ್ತಕಗಳು ಇದೆ. ಆಮೇಲೆ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನ ಇದೆಯೇ, ಅದನ್ನು ಶಿಕ್ಷಕರು ಬಳಸ್ತಾ ಇದ್ದೀರಿ ಅಂತಕ್ಕಂಥದ್ದು. ಅದನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರು. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಒಂದು ಶಾಲೆಯ
ಮಕ್ಕಳಿಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಆ ಶಾಲೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಅಂದರೆ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಆಮೇಲೆ ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಸ್ಮಾರ್ಟ್ ಟಿವಿ ಇರ್ಬೋದು, ಇವುಗಳನ್ನು ಹೊಂದಿರಬೇಕು. ಆಗ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಅಳವಡಿಸಿ ಅದರಲ್ಲಿ ಅನೇಕ ಈ ಪಠ್ಯದಲ್ಲಿ ಬರದೇ ಇರತಕ್ಕಂಥ ಅನೇಕ ವಿಷಯಗಳನ್ನು ಮಕ್ಕಳಿಗೆ ಕಲಿಕೆಗೆ ಸಾಧ್ಯ ಆಗ್ತದೆ. ಆಮೇಲೆ ಗುಣಮಟ್ಟದ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಅನೇಕ ಕಲಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಮಕ್ಕಳು ಹೆಚ್ಚಿನ ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಶಾಲೆ. ಕಂಪ್ಯೂಟರ್ನ ಪ್ರಾಥಮಿಕ ಜ್ಞಾನವನ್ನು ಈ ಹಂತದಲ್ಲಿಯೇ ಮಗು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಈಗನೇ ಪ್ರಮುಖ ಅಂಶ. ಹಾಗಾಗಿ ನಾವು ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಬ್ಯಾಗ್ ರಹಿತ ದಿನ ಅಂದರೆ ಎಲ್ಲ ದಿನಗಳಲ್ಲಿ ಮಗು ಬ್ಯಾಗನ್ನು ಹೊತ್ಕೊಂಡು ಬರಬಾರ್ದು. ಕೆಲವೊಂದು ತಿಂಗಳಲ್ಲಿ ಒಂದೆರಡು ದಿನದಲ್ಲಾದರೂ ಮಗು ಬರಬೇಕು, ಸಂತೋಷ ಪಡಬೇಕು, ಆಟ ಪಾಠಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಪ್ರತಿ ತಿಂಗಳ 4ನೇ ಶನಿವಾರ ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಮತ್ತು ಪರಿಸರ ಕ್ಲಬ್ ಇದೆಯೇ ಅಂತಕ್ಕಂಥದ್ದು ಇದೆ. ಸಾಮಗ್ರಿಗಳಿರುವ ಪ್ರಯೋಗಗಳಿರುವ ಲಭ್ಯವಿದೆಯೇ ಮತ್ತು ಬಳಸಲಾಗ್ತದೆಯೇ. 6-7ನೇ ತರಗತಿಗೆ ವಿಜ್ಞಾನ ಪಾಠ ಬೋಧನೆಯಲ್ಲಿ ಪ್ರಯೋಗಗಳನ್ನು ಮಾಡಿಯೇ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕೆ ತಕ್ಕಾಗಿರ್ತಕ್ಕಂಥ ಪರಿಕರಗಳು ಮತ್ತು ಪ್ರಯೋಗದ ವಸ್ತುಗಳು ಇದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಇಲ್ಲಿ ಕೆಲವೊಂದು ಇದೆ, ಕೆಲವೊಂದು ವಸ್ತುಗಳು ಇಲ್ಲ. ಆಮೇಲೆ ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆಯೇ. ಏಕೆಂತಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ನೀಡ್ತಕ್ಕಂಥ ಅನುದಾನ ಸಾಕಾಗೋದಿಲ್ಲ. ಹಾಗಾಗಿ ಬೇರೆ ಇಲಾಖೆಗಳಿಂದ ಅನುದಾನದ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅಂದರೆ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಶಿಕ್ಷಕರ ಪ್ರತಿನಿಧಿಗಳು ಇರ್ಬೋದು, ಈಗ ಅನೇಕರಿಂದ ಅನುದಾನವನ್ನು ಪಡೀಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅದನ್ನು ಪಡ್ಕೊಂಡು ಶಾಲೆಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡಿಸ್ಕೊಂಡು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಇಲ್ಲಿ ಸರ್ಕಾರ ಅಗತ್ಯವಾದ ವಸ್ತುಗಳನ್ನು ಇಲ್ಲಿ ತರಿಸ್ಕೊಂಡು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಶೌಚಾಲಯ ಗ್ರಾಮ ಪಂಚಾಯತ್ ವತಿಯಿಂದ 2023-24ರಲ್ಲಿ 3 ಲಕ್ಷ ರೂಪಾಯಿ ಅಂದಾಜು ಮೊತ್ತವನ್ನು ಶೌಚಾಲಯ ಮಾಡಿದ್ದಾರೆ. ಶೌಚಾಲಯ ಉತ್ತಮವಾಗಿದೆ, ನಾವು ನೋಡಿದ್ದೇವೆ. ಒಂದು ರಂಗಮಂದಿರ ತಾಲೂಕು ಪಂಚಾಯತಿಯಿಂದ 2014-15 ನಿರ್ಮಾಣ ಆಗಿರ್ತಕ್ಕಂಥದ್ದು, ಅದು ಸಹ ಉತ್ತಮವಾಗಿದೆ. ಇಂಟರ್ಲಾಕ್ ಕಾಮಗಾರಿ ಶಾಲೆಯ ಮಕ್ಕಳ ಪರಿಸರದ ಹೊರಗಡೆ ಆ ಕಾಮಗಾರಿಯನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು 5 ಲಕ್ಷ ಅಂದಾಜು ಮೊತ್ತವನ್ನು ಇಟ್ಟುಕೊಂಡು ಅದು ಉತ್ತಮವಾಗಿರ್ತಕ್ಕಂಥ ಒಂದು ಕಾಮಗಾರಿ ಅಂತಕ್ಕಂಥದ್ದು ನಮಗೆ ಕಂಡು ಬಂತು. ಏಕೆಂದರೆ ಮಕ್ಕಳು ಶೌಚಾಲಯಕ್ಕೆ ಹೋಗೋದಾಗಲಿ, ಬೇರೆ ತರಗತಿ ಕೊಠಡಿ ಹೋಗೋದಾಗಲಿ, ಎಲ್ಲೂ ಅವರಿಗೆ ಹೋಗಿ ಬರಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಮಕ್ಕಳು ಹಾಗಾಗಿ ಮಳೆ ಬಂದು ಕೆಸರಾದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳಿಂದ ಮಕ್ಕಳು ಹೋಗಿ ಬರ್ತಾರೆ. ಒಳ್ಳೆ ಕಾಮಗಾರಿ ಅದು, ಉತ್ತಮವಾಗಿರ್ತಕ್ಕಂಥ ಒಂದು ಕಾಮಗಾರಿ. ಅದೇ ರೀತಿ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ಮುಂಚಿತವಾಗಿ ತೆರಳುತ್ತಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಬೇಕು. ಅದನ್ನು ನಾವು ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಹೋಗ್ತಾರೆ, ಪಾಠ ಪ್ರವಚನಗಳು ನಿರ್ವಹಣೆ ಆಗ್ತದೆ ಅಂತಕ್ಕಂಥ ಹೇಳಿದ್ರು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಯೋಜನಗಳ ಬಗ್ಗೆ ವಿವರಿಸುತ್ತಾರೆ. ಅಂದರೆ ಪರೀಕ್ಷೆಗಳನ್ನು ಮತ್ತು ಪಾಠ ಪ್ರವಚನ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಇರ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳನ್ನು ಇರ್ತಕ್ಕಂಥದ್ದು, ಅದರ ಮೌಲ್ಯಾಂಕನ ವ್ಯಾಲ್ಯೂಷನ್ ಮಾಡ್ತಕ್ಕಂಥದ್ದು, ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಪೋಷಕರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು, ಅದೆಲ್ಲವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಹಿರಿಯ ಪ್ರಾಥಮಿಕ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ಹಿರಿಯ ಪ್ರಾಥಮಿಕ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರು ಕೊರತೆ ಇದೆ. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ. ಯಾವುದೇ ತರಬೇತಿ ಇಲಾಖೆಯನ್ನು ಆಗಿಲ್ಲ ಅಂತ ಹೇಳಿದರು. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತಿದೆಯೇ? ಯಾವುದೇ ಉದ್ದೇಶಗಳಿಲ್ಲ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಇತರೆ ಯಾವುದೇ ಉದ್ದೇಶಗಳು ಶಾಲೆಯನ್ನು ಬಳಸೋದಿಲ್ಲ. ಯಾವುದೇ ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಪ್ರಾಕ್ಟೀಸ್ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಇಲ್ಲಿ ಪಡೆಯುವಾಗಿಲ್ಲ. ಯಾಕೆಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸರ್ಕಾರ ವತಿಯಿಂದ. ಆಮೇಲೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯಿಂದ ರಚಿಸಲಾಗಿದೆ. ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ಎಸ್ಟಿಎಂಸಿ ಸಮಿತಿ ಇರಬೇಕು. ಯಾಕೆಂದರೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಶಾಲೆಯ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು, ಅಷ್ಟೇ ಪಾತ್ರ
ಈ ಶಾಲಾಭಿವೃದ್ಧಿ ಸಮಿತಿಗೆ ಇರ್ತದೆ. ಎಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರವನ್ನು ನಿರ್ಮಾಣ ಮಾಡಿ ಅಲ್ಲಿ ಗುಣಮಟ್ಟದ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಕ್ಕಳ ಶಿಕ್ಷಣ ದೊರೆಯಬೇಕಾದ್ರೆ ಈ ಶಾಲಾಭಿವೃದ್ಧಿ ಸಮಿತಿ ಕ್ರಿಯಾಶೀಲವಾಗಿ ಭಾಗವಹಿಸಬೇಕಾಗುತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಇಲ್ಲಿ ನಾವು ನೋಡಿದಾಗ ಇಲ್ಲ ಭಾಗವಹಿಸುತ್ತೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿ ಭಾಗವಹಿಸುತ್ತೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದು. ನಾವಿಲ್ಲಿ ನೋಡಿದಾಗ ಅಲ್ಲಿ ಪ್ರತಿ ತಿಂಗಳು STMC ಸಭೆಗಳನ್ನು ಶಾಲೆ ನಡೆಸಬೇಕಾಗ್ತದೆ. ಅದರ ನಡಾವಳಿಯನ್ನು ದಾಖಲಿಸಬೇಕು. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 12 STMC ಸಭೆಗಳಾಗಬೇಕು, ಪ್ರತಿ ತಿಂಗಳಲ್ಲಿ ಒಂದು. ಅದರ ನಡಾವಳಿಯನ್ನು ದಾಖಲಿಸಬೇಕು ಅಂತ ಇದೆ. ನಾವಿಲ್ಲಿ ನೋಡಿದಾಗ 23-24ರಲ್ಲಿ ಕೇವಲ 6 ಸಭೆಗಳು ಮಾತ್ರ ನಡೆದಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ನಡಾವಳಿ 6 ದಾಖಲಾಗಿರ್ತಕ್ಕಂಥ ಕಂಡು ಬಂದಿದೆ. ಹಾಗಾಗಿ ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದಾಗ STMC ಸಮಿತಿ ಕ್ರಿಯಾಶೀಲವಾಗಿಲ್ಲ ಅಂತಕ್ಕಂಥದ್ದು ಕಂಡು ಬರ್ತದೆ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಶಾಲೆಗೆ, ಪ್ರಾಥಮಿಕ ಶಾಲೆಗೆ ವರ್ಷಕ್ಕೆ ಒಂದು ಸಾರಿಯಾಗಿ ಭೇಟಿ ನೀಡಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ 5 ಬಾರಿ ಭೇಟಿ ನೀಡಿದ್ದಾರೆ ಆ ವರ್ಷದಲ್ಲಿ. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹ 1 ಬಾರಿ ಭೇಟಿ ನೀಡಬೇಕು ಅಂತಂದರೆ 2 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ ನಷ್ಟ ಸಂಪನ್ಮೂಲ ವ್ಯಕ್ತಿ ಒಂದು ಶಾಲೆಗೆ ಅವರು ಒಂದು ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ಅಂತ ಇದೆ. ಯಾಕೆಂತಂದರೆ CRP ಅವರು ಇಲಾಖೆ ಮತ್ತು ಶಾಲೆಗೆ ಕೊಂಡೇ ಇದ್ದಂತೆ ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲಾ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸ್ತಕ್ಕಂಥದ್ದು, ಇವುಗಳನ್ನು ತಲುಪಿಸಿ ಸಮನ್ವಯ ಸಾಧಿಸಿ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಅದೆಲ್ಲ ಜವಾಬ್ದಾರಿಗಳು ಈ CRP ಅವರ ಮೇಲಿರ್ತದೆ. ಹಾಗಾಗಿ ಅವರು ಸಹ ಒಂದು ವರ್ಷದಲ್ಲಿ 12 ಬಾರಿ ಶಾಲೆಗೆ ಭೇಟಿ ನೀಡಬೇಕು. ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ಮಾಡಿ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಇದು ನಾವು ನೋಡಿದಾಗ ಅದರ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕು. 10 ಸಾರಿ ಭೇಟಿ ನೀಡಿರ್ತಕ್ಕಂಥದ್ದು ದಾಖಲಾತಿ ನಿರ್ವಹಣೆಯಲ್ಲಿ ಕಂಡುಬಂದಿದೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ ಸಮಿತಿ ಅಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಅದನ್ನು ರಚನೆ ಮಾಡಿದ್ದಾರೆ. ಆಮೇಲೆ ದೂರು ಪೆಟ್ಟಿಗೆ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಶಾಲೆ ನಿರ್ವಹಣೆ ಮಾಡ್ತಾ ಇದೆ. ಏನಾದರೂ ಪೋಷಕರಿಗೆ ದೂರ ಇದ್ದರೆ ಆ ದೂರನ್ನು ದೂರು ಪೆಟ್ಟಿಗೆಯಲ್ಲಿ ಸಲ್ಲಿಸ್ತಕ್ಕಂಥದ್ದು. ಆಮೇಲೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ, ಆರೋಗ್ಯದಲ್ಲಿ ತೊಂದರೆ ಆದಾಗ, ಸಣ್ಣ ಪುಟ್ಟ ಗಾಯಗಳಾದಾಗ ಕನಿಷ್ಠ ಔಷಧಿಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಅದನ್ನು ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಣೆ ಮಾಡಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರ್ತದೆಯೇ ಅಂತಕ್ಕಂಥದ್ದು. ಶಾಲೆಯ ಪರಿಸರದಲ್ಲಿ ತರಗತಿ ಕೊಠಡಿಗಳಲ್ಲಿ ವಿದ್ಯುತ್ ತಂತಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಇದು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಅಂಶಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗಿದೆ. ಆರತಿ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಆರೋಗ್ಯ ದೂರವಾಣಿ ಮತ್ತು ಇಲಾಖೆಯ ಉನ್ನತಾಧಿಕಾರಿಗಳ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕ ಕೊಠಡಿಯಲ್ಲಿ ಫಲಕದಲ್ಲಿ ನಿರ್ವಹಣೆ ಮಾಡಬೇಕು. ಏನಾದರೂ ಪೋಷಕರಲ್ಲಿ, ಗ್ರಾಮಸ್ಥರಲ್ಲಿ ಏನಾದರೂ ಮಾಹಿತಿಗಳನ್ನು ಪಡೆಯಬೇಕಾದ್ರೆ ತಕ್ಷಣ ಅವುಗಳು ಪೋಷಕರಿಗೆ ದೊರಕವಾಗಿ ಬರಬೇಕು ಅಂತಕ್ಕಂಥದ್ದು ಆ ನಿಯಮ ಇದೆ. ಅದರ ಪ್ರಕಾರ ನಿರ್ವಹಣೆ ಮಾಡಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಗೊಳಿಸಲಿರುವ ರೀತಿಯನ್ನು ಪಡೆದಿರ್ತಾರೆ ಅಂತಕ್ಕಂಥದ್ದು. ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಮೇಲೆ ಮಕ್ಕಳಿಗೆ ಏನಾದರೂ ಮಾನಸಿಕವಾಗಿ ಉಂಟಾದಾಗ ಸಮಾಲೋಚನೆಯನ್ನು ಮಾಡಿ ಅವರ ಸಾಧ್ಯತೆಗಿರ್ತಕ್ಕಂಥ ತರಬೇತಿ ಪಡೆದಿದ್ದೀವಿ ಅಂತ ಹೇಳಿದರು. ಆಮೇಲೆ ಶಾಲೆಯಲ್ಲಿ ಇನ್ನೂ ಉತ್ತಮ ರೂಢಿಗಳಿದ್ದರೆ ದಿನಪತ್ರಿಕೆಯನ್ನು ಓದಿಸಿ ಅವರಲ್ಲಿ ಅನೇಕ ವಿಷಯಗಳನ್ನು ಕಲಿಕೆಯನ್ನು ದೈನಂದಿನ ಒಂದು ಕಲಿಕೆಯನ್ನೇ ಮಾಡ್ತಿದ್ದೀವಿ ಅಂತ ಹೇಳಿದರು. ಹಿತನುಡಿಗಳ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ರಸಪ್ರಶ್ನೆಗಳ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು, ಯೋಗ ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಪಾಠಗಳನ್ನು ಶಾಲಾ ಹಂತದಲ್ಲಿ ನಡೆಸ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಹೀಗೆ 134 ಅಂಶಗಳನ್ನು ನೋಡಿರ್ತಕ್ಕಂಥ ಏನು ಸರ್ಕಾರ ಹೇಳಿದೆ, ಯೋಜನೆಯ ಮಾರ್ಗಸೂಚಿ ಪ್ರಕಾರ ಏನು ಆ ನಿಯಮದ ಪ್ರಕಾರ ನಾವು ಇಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಅಂಶಗಳನ್ನು ಈಗ ವರದಿಯನ್ನು ಸಭೆಯ ಮುಂದೆ ಮಂಡಿಸಿದ್ದೇನೆ. ಇದರಲ್ಲಿ ತಾವೆಲ್ಲರೂ ಚರ್ಚೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು.
ಇದರಿಂದ ಮುಂದೆ ಏನು ಅನುಕೂಲ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಇನ್ನು ಏನೇನು ಬದಲಾವಣೆಗಳನ್ನು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಕ್ಕಳ ಕಲಿಕೆಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಶಾಲಾ ಹಂತದಲ್ಲಿ ನಿರ್ಮಾಣಗೊಳಿಸಲಿಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗ್ತದೆ ಅಂತ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಧನ್ಯವಾದ. ಇದುವರೆಗೂ ಕೂಡ ಸವಿಸ್ತಾರವಾಗಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಂಶಗಳನ್ನು ಕುರಿತಂತ ವರದಿಯನ್ನು ಮಂಡಿಸಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ, ಸಾಮಾಜಿಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿ, ತಾಲೂಕು ಪಂಚಾಯತ್ ಹೊಸನಗರ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಇವರು ವರದಿ ಮಂಡನೆಯನ್ನು ಮಾಡಿದರೆ ರೋಹಿತ ಚರ್ಚೆನ ಮಾಡಬೇಕು ಅಂತಿದೆ. ಸಾಕಷ್ಟು ವಿಚಾರಗಳು ಅದರಲ್ಲಿ ಲೋಪದೋಷಗಳಾಗಿರ್ಬೋದು ಅಥವಾ ಉತ್ತಮ ಅಂಶಗಳಾಗಿರ್ಬೋದು ಚರ್ಚೆನ ಮಾಡೋದಕ್ಕೆ ನಿಮಗೆ ನೆಕ್ಸ್ಟ್ ಅವಕಾಶ ಪೇರೆಂಟ್ಸ್ ಮಾತಾಡ್ಬೋದು. ಏನನ್ಸುತ್ತೆ ಹೇಳಿ ಶಾಲೆ ಬಗ್ಗೆ ನೀವು ಯಾವ್ದು ಅನ್ಸಿದ್ರೆ ಅದ್ರ ಬಗ್ಗೆ ಮಾತಾಡಿ, ಪರವಾಗಿಲ್ಲ. ಒಂದು ಮಾತಾಡಿ. ಮಾತಾಡಲೇಬೇಕು ಈಗ. ಮಾತಾಡಿ. ಒಂದು ಶಾಲೆ ಅವೆರಡು ತರಗತಿ ಕೊಟ್ಟಿದ್ದು ಮಕ್ಕಳ ಅಭಿಪ್ರಾಯ ಹೇಳಿ ಆ ಕಡೆಯಿಂದ ಬೇರೆ ಇರ್ತಕ್ಕಂಥ ಬ್ಯಾಟ್ಸ್ಮನ್ ಎಲ್ಲ ಬರ್ತಾ ಇದೆ. ನಮ್ಮ ತರಗತಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೊಂದು ತರಗತಿಯಲ್ಲಿ ನಾವು ಕುತ್ಕೊಳ್ತಿರ್ತೀವಿ, ಅನೇಕ ಬೇರೆ ಬೇರೆ ಶಬ್ದಗಳು ಬರ್ತವೆ, ಮೇಲ್ಗಡೆ ಸೀಟಿ ಶಬ್ದ ಬರ್ತದೆ. ಅದು ಸಹ ನಮ್ಮ ತರಗತಿ ನಮಗೆ ಆಟ ಕೆಟ್ಟಿಗೆ ತೊಂದರೆ ಆಗ್ತದೆ. ನೀವೇ ಎಲ್ಲ ಅದನ್ನ ಪರಿಹಾರ ಮಾಡ್ಕೋಬೇಕು. ಹೇಳಿದ್ರೆ ಕೇಳಂತಾರಂದ್ರೆ ಪರವಾಗಿಲ್ಲ ಸರ. ಅವ್ರು ಹೇಳಿದ್ರೆ ನಾವು ಅಡಿಕೆ ಸಸಿ ಒಂದು ಸಾಲ ಅಡಿಕೆ ಸಸಿ ಕಿತ್ತು ಕಾಪಾಡುವ ಸಾಲಗಳೇ ಬಿಡ್ತೀನಿ, ಯಾರಿಗೂ ಬಿಡಲ್ಲ. ಒಂದು ಸಾಲ ಅಡಿಕೆ ಸಸಿ ಕಿತ್ತು ಈ ಕಾಪಾಡು ಆ ಸಾಲಿಗೆ ಹಾಕಲಾಗಿಲ್ಲ ಅದು ಬಿಟ್ಕೊಟ್ಟು ಅಡಿಕೆ ಸಸಿ ಕಿತ್ತು ನೇರ ಹೋಗಿ ಸಾಲ ಕಡ್ಡ ಮಾಡುವ ಹಾಗೆ ನಾವು ಬಿಟ್ಕೊಡ್ತೀವಿ. ಬೇರೆ ನಮ್ಮ ಯಜಮಾನ ಬಗ್ಗೆ ಅವರಿದ್ದಾರೆ. ನಮ್ಮ ಜಾಗ ಖಾಲಿ ಜಾಗದಲ್ಲಿ ಅಡಿಕೆ ಸಸಿ ಕಿತ್ತು ನೇರ ಬಂದು ಇದು ಬಿಟ್ಟರೆ ಅದು ಬಿಟ್ಟು ನಾವು ಆಗಲ್ಲ. ಮತ್ತೆ ಬೇರೆ ಬಗ್ಗೆ ಒಳ್ಳೆ ಅಲ್ಲ ಕೇಳಿ ಅವನೇ ಬೇಕು ಕೇಳ್ತೇನೆ ಡಿಸೈನ್ ಕೇಳಿ ನಾನು ಯಾಕಂದ್ರೆ ನಾವು ಬೇರೆ ಬಗ್ಗೆ ಹಾಕಲ್ಲ. ಏನು ಹಾಳೆ ಮಕ್ಕಳಿಗೆ ಹಾಳೆ ಚೆನ್ನಾಗಿರ್ತೀವಿ, ಏನಿಲ್ಲ ಹಿಂಗೆ ಹಿಂಗೆ ಆದ್ರೆ ಸರಿ ಆಗಲ್ಲ. ಹಿಂಗೆ ಏನು ಎಲ್ಲ ಯಾರು ಹೋಗ್ತೀವಿ. ಆಮೇಲೆ ಈಚೆ ಕಡೆ ತರಗತಿ ಕೊಟ್ಟಿದ್ದ ಮಕ್ಕಳು ಕೂತಾಗ ಆ ಕಡೆ ಏನೋ ಬೆಂಕಿ ಹಾಕಿ ಆ ಹೊಗೆ ಎಲ್ಲ ಬಂತು ತುಂಬ್ಕೊಳ್ಳುತ್ತದೆ. ಅವಾಗಂತೂ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಮಕ್ಕಳೇ ಹೇಳಿದ್ರು. ನಾವು ಟೀಚರ್ಸ್ ಏನು ಹೇಳಿಲ್ಲ, ಮಕ್ಕಳ ಹತ್ರನೇ ಅವರೇ ಹೋಗಿದ್ವಿ. ನಾವು ಟೀಚರ್ಸ್ ಕರ್ಕೊಂಡಿಲ್ಲ, ಅವರೇ ವೈಯಕ್ತಿಕ ಮಾತಾಡೋದು. ಮಕ್ಕಳೇ ಹೇಳಿದ್ದು, ಶಿಕ್ಷಕರು ಹೇಳಿದ್ದಲ್ಲ, ಮಕ್ಕಳೇ ಹೇಳಿದ್ದು. ಮಕ್ಕಳೇ ಹೇಳಿದ್ದು ಆ ಸಮಸ್ಯೆನ ಅವ್ರು ಹೇಳ್ತಾರೆ. ಎಷ್ಟೆಲ್ಲ ಹೇಳೋದು ಈಗ ಅವ್ರ ಮಕ್ಕಳೆಲ್ಲ ಬರ್ಲತ್ತಾರ, ಎಲ್ಲ ಪ್ರೈವೇಟ್ ಅಲ್ಲಿ ಹೋಗ್ತಾರ. ಬೇರೆ ಮಕ್ಕಳ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ತಾರೆ. ನಮ್ಮ ಲೈಫ್ ಅರ್ಥ ಮಾಡ್ತಾರೆ.
ಮತ್ತು ದೊಡ್ಡವರು ಅವ್ರು ಮಾಡಿದ್ರೆ ಮತ್ತು ಈ ಕಡೆ ಮಕ್ಕಳಿಗೆ ಮಕ್ಕಳು ಶಾಲೆ ಮಕ್ಕಳಿಗೆ ಸಿಕ್ಕಾಗಟ್ಟಿ ಒಂದು ಮಾರು ಮಾಡಿ ಬಿಡೋಣ ಸಿಟ್ಟು ಮಾಡೋಣ ನಾವು ಹೇಳೋದು ನನಗೆ ಅದು ಕಡಿಮೆ ಬೇರೆ ವಿಷಯದ ಬಗ್ಗೆ ಈಗಲೇ 134 ಸಂಶಯ ಹೇಳಿದ್ರಲ್ಲ, ಅದೆಲ್ಲ ಏನಾದರೂ ತಪ್ಪ ಇದ್ರೆ ಹೇಳ್ಬೋದು ಸರ್. ಈಗ ನಾವು ಇದೇ ಸರಿ ಇದೆ ಅಂತ ಹೇಳ್ತೀವಿ, ಇದರಲ್ಲಿ ತಪ್ಪಿದ್ರೆ ನೀವು ಹೇಳ್ಬೋದು.